ಹೇಮಮಾಲಿನಿ ಅವರನ್ನ ಮದುವೆ ಆಗೋದಕ್ಕಾಗಿ ಇಸ್ಲಾಂಗೆ ಕನ್ವರ್ಟ್ ಆಗಿದ್ರ ಧರ್ಮೇಂದ್ರ. ಚಿತ್ರರಂಗಕ್ಕೆ ಬರುವ ಮುನ್ನವೇ ವಿವಾಹವಾಗಿತ್ತು ಧರ್ಮೇಂದ್ರ ಅವರಿಗೆ. ಹೇಮಮಾಲಿನಿ ಜೊತೆಯಲ್ಲಿ ಸಾಲು ಸಾಲು ಸಿನಿಮಾಗಳು. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸೆಲೆಬ್ರಿಟಿಗಳು ಅಂದಮೇಲೆ ವಿವಾದಗಳು, ಗಾಸಿಪ್ಗಳು ಸರ್ವೇ ಸಾಮಾನ್ಯ. ಧರ್ಮೇಂದ್ರ ಅವರು ಕೂಡ ಇದಕ್ಕೆ ಹೊರತಾಗಿಲ್ಲ. ಧರ್ಮೇಂದ್ರ ಹಾಗೆ ಹೇಮಮಾಲಿನಿ ಅವರನ್ನ ಕಾಡಿದ್ದು ಅನ್ಯ ಧರ್ಮಕ್ಕೆ ಮತಾಂತರವಾಗಿದ್ದಾರೆ ಅನ್ನುವಂಥ ಗಾಸಿಪ್. ಇದು ನಿಜನಾ? ಗಾಸಿಪ್ ಬಗ್ಗೆ ಧರ್ಮೇಂದ್ರ ಹಾಗೆ ಹೇಮಮಾಲಿನಿ ಅವರು ಏನು ಹೇಳಿದ್ರು ಆಗ, ಈ ಬಗ್ಗೆ ವಿವರವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದು 1979-80ರ ಸಮಯ. ಪರಸ್ಪರ ಗಾಢವಾಗಿ ಪ್ರೀತಿಸ್ತಾ ಇದ್ದಂಥ ಬಾಲಿವುಡ್ನ ಹಿಮ್ಯಾನ್ ಧರ್ಮೇಂದ್ರ ಹಾಗೆ ಡ್ರೀಮ್ ಗರ್ಲ್ ಹೇಮಮಾಲಿನಿ ಮದುವೆ ಆಗೋದಕ್ಕೆ ಮನಸ್ಸನ್ನ ಮಾಡೇ ಬಿಡ್ತಾರೆ. ಆದರೆ ಇವರ ಮದುವೆ ನಡೆಯುವಂಥದ್ದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕೆಂದ್ರೆ ಬಾಲಿವುಡ್ನ ಅಂದಿನ ಟಾಪ್ ಸ್ಟಾರ್ ಧರ್ಮೇಂದ್ರಗೆ ಈಗಾಗಲೇ ಮದುವೆ ಕೂಡ ಆಗಿ ಹೋಗಿರುತ್ತೆ. ಹೌದು, ಪ್ರಕಾಶ್ ಕೌರ್ ಎಂಬುವರನ್ನ ಧರ್ಮೇಂದ್ರ ಅವರು ವಿವಾಹ ಆಗಿರ್ತಾರೆ. 4 ಮಕ್ಕಳ ತಂದೆಯಾಗಿದ್ದಂತಹ ಧರ್ಮೇಂದ್ರ ಡ್ರೀಮ್ ಗರ್ಲ್ ಹೇಮಮಾಲಿನಿ ಅವರನ್ನ ಬಿಟ್ಟಿರಲಾರದಷ್ಟು ಪ್ರೀತಿಯನ್ನ ಮಾಡ್ತಾರೆ. ಇತ್ತ ಮೊದಲ ಪತ್ನಿ ಪ್ರಕಾಶ್ ಕೌರ್ ಅವರಿಗೆ ವಿಚ್ಛೇದನ ಕೊಡೋದಕ್ಕೆ ಧರ್ಮೇಂದ್ರ ಅವ್ರಿಗೂ ಕೂಡ ಇಷ್ಟ ಇರೋದಿಲ್ಲ. ಆಗ ಶುರುವಾಗಿದ್ದೇ ಮತಾಂತರದ ಗುಸುಗುಸು. ಚಿತ್ರರಂಗಕ್ಕೆ ಬರುವ ಮುನ್ನವೇ ವಿವಾಹವಾಗಿದ್ರು ಧರ್ಮೇಂದ್ರ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಧರ್ಮೇಂದ್ರ ಚಿತ್ರರಂಗಕ್ಕೆ ಬರೋದಕ್ಕೂ ಮುಂಚೆನೇ ದಾಂಪತ್ಯ ಜೀವನವನ್ನ ಆರಂಭ ಮಾಡಿದ್ರು. ಧರ್ಮೇಂದ್ರ ಮದುವೆ ಆದಾಗ ಅವರಿಗೆ ಜಸ್ಟ್ 19 ವರ್ಷ ವಯಸ್ಸಾಗಿರುತ್ತೆ. 1954ರಲ್ಲಿ ಪ್ರಕಾಶ್ ಕೌರ್ ಹಾಗೆ ಧರ್ಮೇಂದ್ರ ಅವರ ವಿವಾಹ ನಡೆದಿರುತ್ತೆ. ಧರ್ಮೇಂದ್ರ ಪ್ರಕಾಶ್ ಕೌರ್ ದಂಪತಿಗಳಿಗೆ ಒಟ್ಟು 4 ಜನ ಮಕ್ಕಳು: ಸನ್ನಿ ಡಿಯೋಲ್, ಬಾಬಿ ಡಿಯೋಲ್, ವಿಜೇತಾ ಹಾಗೆ ಅಜಿತಾ. ಮದುವೆ ಆದ್ಮೇಲೆ ಬಾಂಬೆಗೆ ಬಂದಂತಹ ಧರ್ಮೇಂದ್ರ ಬಣ್ಣದ ಬದುಕನ್ನ ಆರಂಭ ಮಾಡ್ತಾರೆ. ಹೇಮಮಾಲಿನಿಯ ಜೊತೆಯಲ್ಲಿ ಸಾಲು ಸಾಲು ಸಿನಿಮಾಗಳು. 1970ರ ಹೊತ್ತಿಗೆ ಧರ್ಮೇಂದ್ರ ಹಾಗೆ ಹೇಮಮಾಲಿನಿ ಸೂಪರ್ ಪೇರ್ ಆಗಿ ಕಾಣಿಸ್ಕೊಂಡಿದ್ರು. ತುಮ್ ಹಸೀನ್ ಮೇ ಜವಾನ್, ಶರಾಫತ್, ಸೀತಾ ಔರ್ ಗೀತಾ, ರಾಜಾ ಜಾನಿ, ಡ್ರೀಮ್ ಗರ್ಲ್, ಶೋಲೆ ಮುಂತಾದ ಸಾಲು ಸಾಲು ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಧರ್ಮೇಂದ್ರ ಹಾಗೆ ಹೇಮಮಾಲಿನಿ ತೆರೆಯನ್ನ ಹಂಚಿಕೊಂಡಿದ್ರು. ಶೂಟಿಂಗ್ ವೇಳೆ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತೆ. ಹಾಗೆ ನೋಡಿದ್ರೆ ಸಂಜೀವ್ ಕಪೂರ್ ಹಾಗೆ ಜಿತೇಂದ್ರ ಅವರಿಂದಲೂ ಕೂಡ ಹೇಮಮಾಲಿನಿಗೆ ಮದುವೆಯ ಪ್ರಪೋಸಲ್ ಕೂಡ ಬಂದಿತ್ತಂತೆ. ಆದರೆ ಧರ್ಮೇಂದ್ರಗಾಗಿ ಹೇಮಮಾಲಿನಿ ಹಿಂದು ಮುಂದು ನೋಡದೆ ರಿಜೆಕ್ಟ್ ಅನ್ನ ಮಾಡಿರ್ತಾರೆ. 1979ರ ವೇಳೆ ಧರ್ಮೇಂದ್ರ ಹಾಗೆ ಹೇಮಮಾಲಿನಿ ಮದುವೆ ಆಗುವಂತಹ ಗಟ್ಟಿ ಮನಸ್ಸು ಮಾಡ್ತಾರೆ. ಆದರೆ ಆ ಹಾದಿ ಸುಲಭ ಆಗಿರೋದಿಲ್ಲ. ಯಾಕೆಂದ್ರೆ ಧರ್ಮೇಂದ್ರ ಅವ್ರಿಗೆ ಮದುವೆ ಆಗಿರುತ್ತೆ, ಜೊತೆಗೆ 4 ಜನ ಮಕ್ಕಳು ಕೂಡ ಇರ್ತಾರೆ. ಪತ್ನಿಯನ್ನ ಬಿಡುವಂತಹ ಮನಸ್ಸು ಕೂಡ ಧರ್ಮೇಂದ್ರ ಅವ್ರಿಗೆ ಇರೋದಿಲ್ಲ. ಹಾಗಾಗಿ ಮೊದಲ ಪತ್ನಿಗೆ ವಿಚ್ಛೇದನ ಕೊಡದೆ 2ನೇ ಮದುವೆ ಆಗುವಂತಹ ಸಲುವಾಗಿ ಇಸ್ಲಾಂ ಧರ್ಮಕ್ಕೆ ಧರ್ಮೇಂದ್ರ ಅವರು ಮತಾಂತರವಾಗಿದ್ದಾರೆ ಅನ್ನುವಂತಹ ಗುಸುಗುಸು ಕಾಡ್ಗಿಚ್ಚಿನಂತೆ ಹರಡೋದಕ್ಕೆ ಶುರುವಾಗುತ್ತೆ. 2ನೇ ಮದುವೆ ಆಗುವಂತಹ ಸಲುವಾಗಿ ಧರ್ಮೇಂದ್ರ ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ರೂಮರ್ಸ್ಗಳು ಹಬ್ಬುತ್ತೆ. ಮತಾಂತರದ ನಂತರ ದಿಲಾವರ್ ಖಾನ್, ಕೇವಲ್ ಕೃಷ್ಣ ಅನ್ನುವಂಥ ಹೆಸರು ಧರ್ಮೇಂದ್ರ ಅವರಿಗೆ. ಆಯೇಷಾ ಬಿಆರ್ ಚಕ್ರವರ್ತಿ ಅಂತ ಹೇಳಿ ಹೇಮಮಾಲಿನಿ ಹೆಸರನ್ನ ಬದಲಾಯಿಸಿಕೊಂಡು ನಿಖಾ ಮಾಡಿಸ್ಕೊಂಡಿದ್ದಾರೆ ಅನ್ನುವಂಥ ಗಾಳಿ ಸುದ್ದಿಗೆ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಹರಡೋದಕ್ಕೆ ಶುರು ಮಾಡುತ್ತೆ. ಆದರೆ ಈ ಬಗ್ಗೆ ಧರ್ಮೇಂದ್ರ ಆಗಲಿ ಹೇಮಮಾಲಿನಿ ಆಗಲಿ ಅವತ್ತು ಸ್ಪಷ್ಟನೆ ಕೊಡುವಂಥ ಗೋಜಿಗೆ ಹೋಗೋದಿಲ್ಲ. 1980ರ ವಿವಾಹ ಬಂಧನಕ್ಕೆ ಒಳಗಾದಂಥ ಧರ್ಮೇಂದ್ರ ಮತ್ತು ಹೇಮಮಾಲಿನಿ ದಂಪತಿಗೆ ಇಶಾ ಡಿಯೋಲ್, ಅಹಾನಾ ಡಿಯೋಲ್ ಅನ್ನುವಂಥ ಇಬ್ಬರು ಪುತ್ರಿಯರು ಕೂಡ ಇರುವಂಥದ್ದು. ಇನ್ನು ಧರ್ಮೇಂದ್ರ ಅವರ ಕುರಿತಾದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.